ರಾಜ್ಯದಲ್ಲಿ ಈ ಕಾವೇರಿ ಕದನ ದಗದಗಿಸ್ತಾ ಇದೆ. ಹೋರಾಟದ ಕಿಚ್ಚು ಜೋರಾಗ್ತಾ ಇದೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸದೇ ಇರೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೊರೆ ಹೋಗಿದೆ. ಇವತ್ತು ಸಿಡಬ್ಲ್ಯೂಎಂಎನ ಮಹತ್ವದ ಸಭೆ ಕೂಡ ನಡೆಯಲಿದೆ. ತಮಿಳುನಾಡಿಗೆ ನೀರು ಹರಿಸಲುವಂತೆ ರಾಜ್ಯ ಸರ್ಕಾರ ಇಂದು ಮಹತ್ವದ ಸಿಡಬ್ಲ್ಯೂಎಂಎ ಮೀಟಿಂಗ್. ರಾಜ್ಯದ ಜನರ ಚಿತ್ತ ಸಿಡಬ್ಲ್ಯೂಎಂಎ ಸಭೆಯತ್ತ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕೆಂದು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡ್ತಾ ಇದ್ದಂತೆ ಕಾವೇರಿ ಕೊಳ್ಳದಲ್ಲಿ ಹೊತ್ತಿದಂತಹ ಕಿಚ್ಚು ಇನ್ನೂ ಕೂಡ ದಗದಗಿಸ್ತಾ ಇದೆ. ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ಹಲವೆಡೆ ಹೋರಾಟ ಕಾವು ಪಡೆದುಕೊಳ್ತಾ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿದ್ರು. ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಅಂದರೆ ಸಿಡಬ್ಲ್ಯೂಆರ್ಸಿ 15 ದಿನಗಳವರೆಗೆ 3,500 ಕ್ಯೂಸೆಕ್ ನೀರು ಹರಿಸಲು ಶಿಫಾರಸು ಮಾಡಿದ್ದು. ಈ ನಡುವೆ ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದರೆ ಸಿಡಬ್ಲ್ಯೂಎಂಎ ತುರ್ತು ಸಭೆಯನ್ನು ಕರೆದಿದೆ. ಈಗಾಗಲೇ ಜಲಸಂಪನ್ಮೂಲ ಇಲಾಖೆಯ ಸಭೆಯ ಬಳಿಕ ಮಾತನಾಡಿರುವಂತಹ ರಾಮಲಿಂಗಾರೆಡ್ಡಿ, ಕರ್ನಾಟಕದಲ್ಲೇ ಕುಡಿಯಲು ನೀರಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ವಿರುದ್ಧ ಇಂದಿನ ಸಿಡಬ್ಲ್ಯೂಎಂಎ ಮುಂದೆ ಮನವಿಯನ್ನ ಮಾಡುವುದಾಗಿ ಹೇಳಿದರು. 30 ವರ್ಷಗಳಲ್ಲಿ ಸರಾಸರಿ ನಮಗೆ 65.86 ಕಡಿಮೆ ಆಗಿದೆ. ಆಲ್ಮೋಸ್ಟ್ 2/3 ಅಲ್ವಾ, 1/3 ಮಾತ್ರ ಮಳೆ ಬಿದ್ದಿದೆ, 2/3 ಮಳೆ ನಮ್ಮಲ್ಲಿ ಬಿದ್ದಿಲ್ಲ. ಆಮೇಲೆ ಈಗ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ನೀರು ಕೂಡ ಸುಮಾರು ಒಂದು 46 TMC ಇದೆ. ಮತ್ತೆ ಇವತ್ತು ಅವರು ಆದೇಶ ಕೊಟ್ಟಿರೋದನ್ನ ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮತ್ತೆ ನಮ್ಮ ಶ್ರೀರಾಮಯ್ಯ ಅವರು, ನಮ್ಮ ಅಡ್ವೈಸರ್, ಕರ್ನಾಟಕ ಸರ್ಕಾರದ ಅಡ್ವೈಸರು ಡ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ದೆಹಲಿಗೆ ಕಳಿಸಿದೀವಿ. ನಮ್ಮ ವಕೀಲರು ಕಾತರಿಕೆ ಅವರು ಡ್ರಾಫ್ಟ್ ಅಪ್ರೂವ್ ಮಾಡಿ ಕಳಿಸಿದರೆ ಇವತ್ತೇ ಅಪೀಲ್ ಆಗಿದೆ. ಇನ್ನು ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಯಲ್ಲಿ ಬ್ಯುಸಿಯಾಗಿರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸು ವಿರೋಧ ಮಾಡುವುದಾಗಿ ಕೂಡ ಹೇಳಿದ್ದು, ಕೆಲ ದಿನಗಳಲ್ಲೇ ಸರ್ವ ಪಕ್ಷಗಳ ಸಭೆಯನ್ನ ಕರೆಯುವ ಮಾಹಿತಿ ಕೂಡ ನೀಡಿದರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವರ ಆರ್ಡರ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ಸೊ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಾದ್ಮೇಲೆ ನಾನು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಹತ್ರ ಕೂಡ ನಾನು ಬೆಂಗಳೂರು ಹೋದ್ಮೇಲೆ ಮಾತಾಡ್ತೀನಿ. ಕಾವೇರಿ ಕೊಳ್ಳದಲ್ಲಿ ಹೋರಾಟ ತೀವ್ರಗೊಳ್ಳುತ್ತಿರುವ ಹೊತ್ತಲ್ಲೇ ದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆ ಕರೆಯಲಾಗಿದೆ. ಇಂದು ಮಧ್ಯಾಹ್ನ 2:30ಕ್ಕೆ ಈ ಸಭೆ ನಡೆಯಲಿದ್ದು, ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಗುತ್ತಾ ಇಲ್ಲ, ಹೋರಾಟ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪುತ್ತಾ ಕಾದು ನೋಡಬೇಕಾಗಿದೆ.